ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ ಟಾಕೀಸ್ ವಾಹಿನಿಗೆ ನಿಮಗೆಲ್ಲರಿಗೂ ಸಹ ಹಾರ್ದಿಕವಾದ ಸುಸ್ವಾಗತ. ಈ ದೃಶ್ಯಾವಳಿಯಲ್ಲಿ ಗುರುವಿನ ಪಥ ಬದಲಾವಣೆ ಮತ್ತು ಅದರ ಆಧಾರದಲ್ಲಿ ದ್ವಾದಶ ರಾಶಿಯವರ ಮೇಲೆ ಆಗತಕ್ಕಂಥ ಎಲ್ಲ ಪ್ರಭಾವಗಳ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ 9ನೇ ಮನೆ ಮತ್ತು 12ನೇ ಮನೆಯ ಅಧಿಪತಿ ಈ ಗುರು ಆಗಿರುತ್ತಾನೆ. ಈ ಎರಡೂ ಮನೆಗಳ ಅಧಿಪತಿಯಾದಂಥ ಗುರುವು ಮೇಷರಾಶಿಗೆ 4ನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಸೊ 4ನೇ ಮನೆ ಅಂತಂದರೆ ಸುಖಸ್ಥಾನ, ವಿದ್ಯಾಸ್ಥಾನ, ಮಾತೃಸ್ಥಾನ ಇವೆಲ್ಲವೂ ಸಹ ಆಗಿರುತ್ತೆ. ಈ ಸಮಯದಲ್ಲಿ ಭಾಗ್ಯಾಧಿಪತಿ, ವ್ಯಯಾಧಿಪತಿ ಎರಡೂ ಆಗಿರತಕ್ಕಂಥ ಗುರು 4ನೇ ಮನೆಗೆ ಬಂದಾಗ ಯಾವ ರೀತಿ ಅನುಕೂಲಗಳಾಗುತ್ತೆ ನಿಮಗೆ ಅಂತಂದರೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ ಇದಾಗಿರುತ್ತೆ. ಹಲವಾರು ವಿದ್ಯಾರ್ಥಿಗಳು ಈ ಕಳೆದ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಅಷ್ಟಾಗಿ ತೇರ್ಗಡೆ ಆಗಿರೋದಿಲ್ಲ, ಒಳ್ಳೆ ರಿಸಲ್ಟ್ಸ್ ಬಂದಿರೋದಿಲ್ಲ. ಅಂಥವ್ರಿಗೆಲ್ರಿಗೂ ಸಹ ಈಗ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗಿರ್ಬೋದು ಅಥವಾ ಮತ್ತೊಂದು ಅವಕಾಶ ಆಗಿರ್ಬೋದು, ಯಾರ್ಯಾರಿಗೆ ಸಿಕ್ಕಿರುತ್ತೆ ಅಂಥವ್ರಿಗೆ ಅದ್ಭುತವಾದಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಇದು ಅಂತ ನಾನು ಹೇಳ್ತೀನಿ. ನಾನು 1-2 ಸಬ್ಜೆಕ್ಟ್ಸಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು ಕಳೆದ ಸೆಮಿಸ್ಟರ್ನಲ್ಲಿ, ಕಳೆದ ಒಂದು ಆ್ಯನ್ಯಲ್ ಇಯರ್ನಲ್ಲಿ ಆ ಥರದ ವ್ಯಕ್ತಿಗಳು ಅವರೆಲ್ಲರೂ ಅಷ್ಟೇ, ಅಥವಾ ನಿಮ್ಮ ಅಗ್ರಿಗೇಟ್ ಮಾರ್ಕ್ಸ್ ಯಾರ್ಯಾರ ಸ್ಟೂಡೆಂಟ್ಗಳಿಗೆ ಕಡಿಮೆ ಬಂದಿರುತ್ತೆ ಅಂಥವ್ರೆಲ್ರಿಗೂ ಅಷ್ಟೇ ಇದೊಂದು ಅದ್ಭುತವಾದಂಥ ಅವಕಾಶ. ಜೂನಿಂದ ಆಚೆಗೆ ಒಂದು ವಿಶೇಷವಾದ ಫೋಕಸ್ಸು, ವಿಶೇಷವಾದ ಕಾನ್ಸಂಟ್ರೇಷನ್ನು ಎಲ್ಲವೂ ನಿಮಗೆ ಬರುತ್ತೆ. ನಿಮ್ಮ ಜೀವನದಲ್ಲಿ ಕರೆಕ್ಟಾಗಿ ಗೈಡ್ ಮಾಡತಕ್ಕಂಥ ಗುರುಗಳು ನಿಮಗೆ ಸಿಗ್ತಾರೆ, ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ, PUC ಅಥವಾ ಗ್ರ್ಯಾಜುಯೇಷನ್ ಮುಗಿಸಿ 10th ಮುಗಿಸಿ ಡಿಪ್ಲೊಮಾಗೆ ಸೇರಬೇಕಾ, PUCಗೆ ಸೇರಬೇಕಾ ಅನ್ನೋ ಗೊಂದಲದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, PUC ಮುಗಿಸಿ ಇಲ್ಲಿಂದ ಆಚೆಗೆ ನಾನು ಈ ಒಂದು ಇಂಜಿನಿಯರಿಂಗ್ ಹೋಗಬೇಕಾ, ಮೆಡಿಕಲ್ಗೆ ಹೋಗಬೇಕಾ ಅಥವಾ ಬೇರೆ ಯಾವುದಾದ್ರೂ ಸ್ಟ್ರೀಮ್ ಲೈನ್ ತೊಗೋಬೇಕಾ ಅನ್ನೋ ಗೊಂದಲದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಇವರೆಲ್ಲರಿಗೂ ಅಷ್ಟೇ ಕ್ಲಾರಿಟಿ ಆಫ್ ಥಾಟ್ಸ್ ಅನ್ನೋದು ಬರುತ್ತೆ. ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಮುಂದಿನ 8 ವರ್ಷದ ಜೀವನ, ಮುಂದಿನ 10 ವರ್ಷದ ಜೀವನ ಅದ್ಭುತವಾಗಿರುತ್ತೆ ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ಸುಖಸ್ಥಾನದಲ್ಲಿ ನಿಮಗೆ ಭಾಗ್ಯಾಧಿಪತಿ ಉಚ್ಚನಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಸುಖ, ಸಂತೋಷ ಅನ್ನತಕ್ಕಂಥದ್ದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನಿಮಗೆ ಮೇಷರಾಶಿನವರಿಗೆ ವಿಶೇಷವಾದಂಥ ಅನುಕೂಲಗಳು, ವಿಶೇಷವಾದ ಸವಲತ್ತುಗಳು, ನಿಮಗೆ ಅಂತ ಒಂದಷ್ಟು ಪ್ರಿವಿಲೇಜಸ್ಸನ್ನು ಎಲ್ಲ ಹಂತದಲ್ಲೂ ಪಡ್ಕೊಳ್ತಾ ಹೋಗ್ತೀರಾ. ನೀವು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಮನೆಯೆಲ್ಲ ಶೃಂಗಾರ ಮಾಡ್ಕೊಳ್ತೀರಾ, ಅದ್ಭುತವಾಗಿರ್ತಕ್ಕಂಥ ಲಕ್ಸುರಿ ಐಟಮ್ಸ್ನ ಕೊಂಡ್ಕೊಳ್ತೀರಾ, ಅದೆಲ್ಲವನ್ನೇ ನಿಮ್ಮ ಮನೇಲಿ ಇಟ್ಕೊಳ್ತೀರಾ. ಈ ಸಮಯದಲ್ಲಿ ಬಹಳಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ, ಎಷ್ಟೋ ಜನ ಕೊಂಡ್ಕೊಳ್ತಾರೆ ಪದಾರ್ಥಗಳನ್ನ, ಆದರೆ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಒಂದು ಒಳ್ಳೆ ಟಿ ವಿ ತೊಗೊಂಡಿರ್ತಾರೆ, ಅರ್ಧ ಗಂಟೆ ಕೂತ್ಕೊಂಡು ನೆಮ್ಮದಿಯಾಗಿ ಆ ಟಿ ವಿನಲ್ಲಿ ಏನು ನೋಡೋದಕ್ಕಾಗೋದಿರಲ್ಲ. ಈ ರೀತಿಯೆಲ್ಲ ಸಮಸ್ಯೆಗಳಿರುತ್ತೆ ಜೀವನದಲ್ಲಿ. ಈ ಸಮಯದಲ್ಲಿ ಮೇಷರಾಶಿನವರಿಗೆ ಏನು ಪದಾರ್ಥಗಳನ್ನು ನೀವು ಖರೀದಿ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಅದೆಲ್ಲವನ್ನು ಪರಿಪೂರ್ಣವಾಗಿ ಅನುಭವಿಸ್ತಕ್ಕಂಥ ಒಂದು ಸುಖಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಇದೆಲ್ಲವೂ ಅಷ್ಟೇ ಒಂದು ಸರಿಯಾದ ದಾರಿನಲ್ಲಿ ಬರುವಂಥ ಸಾಧ್ಯತೆಗಳನ್ನು ಗುರು ನಿಮಗೆ ತೋರಿಸ್ಕೊಡ್ತಾನೆ. ಇನ್ನು ತಾಯಿಯವರ ವಿಚಾರದಲ್ಲಿ ವಿಶೇಷವಾದಂಥ ಒಂದು ಒಡನಾಟ, ಒಂದು ಅನುಬಂಧ ನಿಮಗೆ ಬೆಳೆಯತಕ್ಕಂಥದ್ದು ಕಾಣಿಸುತ್ತೆ. ಈ ಸಮಯದಲ್ಲಿ ತಾಯಿಯವರು ನಿಮ್ಮ ಮೇಲೆ, ನಿಮ್ಮ ತಾಯಿಯವರು ವಿಶೇಷವಾದಂಥ ಒಂದು ಮಮಕಾರವನ್ನು ನಿಮ್ಮ ಮೇಲೆ ಬೆಳೆಸ್ಕೊಳ್ತಕ್ಕಂಥದ್ದು ಮತ್ತು ವಿಶೇಷವಾದ ಅಕ್ಕರೆಯನ್ನು ನಿಮಗೆ ತೋರಿಸ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ತಾಯಿಯವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದಾದ ಪಕ್ಷದಲ್ಲಿ ಅದು ಈ ಸಮಯದಲ್ಲಿ ಚೇತರಿಕೆ ಆಗತಕ್ಕಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಕಳೆದ 6 ತಿಂಗಳು ಅಥವಾ 8 ತಿಂಗಳಿಂದ ಈ ನಿಟ್ಟಿನಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ದಿದ್ದಾದ ಪಕ್ಷದಲ್ಲಿ, ಸೋದರ ಮಾವನ ಬಗ್ಗೆ ಏನಾದರೂ ಸ್ವಲ್ಪ ಅಸಮಾಧಾನ ಇದ್ದಾದ ಪಕ್ಷದಲ್ಲಿ, ತಾಯಿಯ ಮನೆಯವರ ಒಂದು ಸಂಬಂಧಿಕರು ಯಾರಿರ್ತಾರೆ ಅವ್ರ ಜೊತೆ ಏನಾದರೂ ಮುನಿಸುಗಳು, ಏನಾದರೂ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇದ್ದಾದ ಪಕ್ಷದಲ್ಲಿ ಅದೆಲ್ಲವೂ ಸಹ ಹೋಗುತ್ತೆ. ಮತ್ತೆ ಎಲ್ಲವೂ ಸಹ ಸರಿಯಾದ ಟ್ರ್ಯಾಕ್ಗೆ ಬರತಕ್ಕಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಉಚ್ಚಗುರು ಚತುರ್ಥದಲ್ಲಿದ್ದುಕೊಂಡು ಯಾವ್ಯಾವ ಭಾವಗಳನ್ನು ವೀಕ್ಷಣೆಯನ್ನು ಮಾಡ್ತಾನೆ ಅಂತಂದರೆ, ಅಷ್ಟಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತಾನೆ, ಕರ್ಮಸ್ಥಾನವನ್ನು ಅಂದರೆ 10ನೇ ಮನೆಯನ್ನು ವೀಕ್ಷಣೆಯನ್ನು ಮಾಡ್ತಾನೆ, 12ನೇ ಮನೆಯನ್ನು ಸಹ ವೀಕ್ಷಣೆಯನ್ನು ಮಾಡ್ತಾನೆ. ಹೀಗಿರುವಾಗ ಯಾವ ರೀತಿ ಅನುಕೂಲಗಳಾಗುತ್ತೆ ನಿಮಗೆ ಅಂತಂದರೆ, ಕೆಲವೊಂದು ಆಪತ್ತುಗಳನ್ನು ನೀವು ಮೊದಲೇ ಸೆನ್ಸ್ ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ ನಿಮಗೆ. ಅಂದರೆ ಏನಾದರೂ ಸಮಸ್ಯೆಗಳು ಬರುತ್ತೆ ಅನ್ನೋದಾದರೆ ಒಂದು 6th ಸೆನ್ಸ್ ಅಥವಾ ಒಂದು ಇಂಟ್ಯೂಷನ್ ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ, ಅದರಿಂದ ಹೊರಗಡೆ ಬರ್ತೀರಾ. ಅದೇ ಪ್ರಕಾರ ಶತ್ರುಗಳು ಯಾರು, ಮಿತ್ರರು ಯಾರು ಅಂತ ನೀವು ಜಡ್ಜ್ ಮಾಡೋದ್ರಿಂದ ಸ್ವಲ್ಪ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಜೊತೆಯಲ್ಲಿರತಕ್ಕಂಥ ವ್ಯಕ್ತಿಗಳು ಏನಾದರೂ ಸಮಸ್ಯೆಗಳು ತರ್ತಾ ಇದ್ದಾರೆ ಅಂತಂದರೆ ಆ ಕ್ಲೂ ನಿಮಗೆ ಮೊದಲೇ ಸಿಕ್ಕಿಬಿಡುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ವಿಶೇಷವಾದ ಒಂದು ಬಡ್ತಿ ಸಿಗುವಂಥದ್ದು, ಇನ್ಕ್ರಿಮೆಂಟ್ ಬರುವಂಥದ್ದು, ಅಂದರೆ ಉದ್ಯೋಗ ಸ್ಥಾನದಲ್ಲಿ ವಿಶೇಷವಾದಂಥ ಒಂದು ಅಪ್ಲಿಫ್ಟ್ಮೆಂಟ್ ಆಗುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಮೇಷರಾಶಿನವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಔನ್ನತ್ಯ, ಲಾಭಗಳು, ಶ್ರೇಯಸ್ಸು ಎಲ್ಲವೂ ಬರತಕ್ಕಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ವಿದ್ಯಾರ್ಥಿಗಳು, ನಾನು ಆಗಲೇ ತಿಳಿಸಿರೋ ಪ್ರಕಾರವಾಗಿ ಮೇಧಾಸೂಕ್ತದಲ್ಲಿ ಜೇನುತುಪ್ಪದಲ್ಲಿ ಶಾರದಾದೇವಿಗಾಗಲಿ, ಹಯಗ್ರೀವರಿಗಾಗಲಿ ಅಥವಾ ಬೃಹಸ್ಪತಿಗೆ ಆಗಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಆ ಜೇನುತುಪ್ಪವನ್ನು ಪ್ರತಿದಿನ ನೀವು ಪ್ರಸಾದ ರೂಪದಲ್ಲಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸ್ವೀಕಾರ ಮಾಡತಕ್ಕಂಥದ್ದು. ಇದನ್ನು ಮಾಡಿ ಅದ್ಭುತವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಆದರೆ ಖರ್ಚು ವೆಚ್ಚ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ನೀವು ಬಹಳಷ್ಟು ಜನ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಆ ಸಂಘಕ್ಕೆ ದೇಣಿಗೆ ಕೊಡಿ, ಈ ಸಂಸ್ಥೆಗೆ ಸ್ವಲ್ಪ ನೀವೊಂದು ಡೊನೇಷನ್ ಕೊಡಿ, ಈ ರೀತಿಯಾಗಿ ಏನೋ ಒಂದು ರೀತಿಯಲ್ಲಿ ನಿಮ್ಮನ್ನು ಸಿಕ್ಕಾಕಿಸ್ತಾರೆ. ಕೊಡಲಿಲ್ಲ ಅಂತಂದರೆ ಪ್ರೆಸ್ಟೀಜ್ ಕ್ವಶ್ಚನ್ನು, ಕೊಟ್ಟರೆ ಕೈಯಿಂದ ದುಡ್ಡು ಹೋಗುತ್ತೆ, ಈ ರೀತಿಯಾದ ಗೊಂದಲದಲ್ಲಿ ಸಿಕ್ಕಾಕೊಳ್ತೀರಾ. ಸೊ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಮತ್ತು ಒಂದು ಸರಿಯಾದಂಥ ಒಂದು ವಿಚಾರಗಳಿಗೆ ನೀವು ಅದನ್ನು ಡೊನೇಷನ್ ಆಗಲಿ ಅಥವಾ ಒಂದು ದೇಣಿಗೆ ಆಗಲಿ ಕೊಟ್ಟಿದ್ದಾದಲ್ಲಿ ಖಂಡಿತವಾಗಲೂ ಇದು ನಿಮಗೆ ಲಾಭ ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಮೂಲಕ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನಗಳು, ಗೌರವಗಳು ಬೆಳೆಯುವಂಥ ಒಂದು ಸಾಧ್ಯತೆಗಳು ಸಹ ವಿಶೇಷವಾಗಿ ಕಾಣಿಸ್ತಾ ಇದೆ. ನಿಮಗೆ ಜಾಗ್ರತೆ ಅಥವಾ ಎಚ್ಚರಿಕೆಯಾಗಿ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ವಿಶೇಷವಾಗಿ ಕಾಲಭೈರವನ ಸ್ತೋತ್ರವನ್ನು ನೀವು ಪಾರಾಯಣವನ್ನು ಮಾಡಿಕೊಡ್ತಕ್ಕಂಥದ್ದು ವಿಶೇಷವಾದ ಲಾಭವನ್ನು ಕೊಡುತ್ತೆ ನಿಮಗೆ. ಅದೇ ಪ್ರಕಾರವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ವಿದ್ಯಾರ್ಥಿಗಳು ಯಾರ್ಯಾರು ಇರ್ತೀರಾ ಅವರೆಲ್ಲರೂ ಪ್ರತಿದಿನ ಹೇಳೋದನ್ನು ರೂಢಿಯನ್ನು ಮಾಡ್ಕೊಳ್ಳಿ, ಅದ್ಭುತವಾದ ಲಾಭವನ್ನು ಪಡ್ಕೊಳ್ತೀರಾ. ಹಯಗ್ರೀವ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದನೂ ಅಷ್ಟೇ ಸಾಕಷ್ಟು ವಿಶೇಷವಾದ ಲಾಭ ಬರುತ್ತೆ. ಇನ್ನು ವಿದ್ಯಾರ್ಥಿಗಳು ನಿಮ್ಮ ಸ್ಟಡಿ ಟೇಬಲ್ ಮೇಲಾಗಲಿ, ಸ್ಟಡಿ ರೂಮ್ನಲ್ಲಾಗಲಿ ಒಂದು ಎನರ್ಜೈಸ್ ಎಜುಕೇಷನ್ ಟವರ್ ಅನ್ನೋ ಒಂದು ಪದಾರ್ಥ ಬರುತ್ತೆ. ಇದನ್ನು ವಿಶೇಷವಾಗಿ ಸರಸ್ವತಿ ಮಂತ್ರದಲ್ಲಾಗಲಿ, ಬೃಹಸ್ಪತಿ ಮಂತ್ರದಲ್ಲಾಗಲಿ ಎನರ್ಜೈಸ್ ಮಾಡಿಸಿ ಆ ಸ್ಟಡಿ ಟೇಬಲ್ ಮೇಲೆ ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಕಾನ್ಸಂಟ್ರೇಷನ್ನು, ಫೋಕಸ್ಸು, ಮೆಮೊರಿ ಪವರು ಎಲ್ಲವೂ ಇಂಪ್ರೂವ್ ಆಗೋದಕ್ಕೆ ಇದು ನಿಮಗೆ ಸಹಕಾರಿಯಾಗುವಂಥ ಸಾಧ್ಯತೆಗಳಿರುತ್ತವೆ. ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಶೇಷವಾದ ಟಿಪ್ಸ್ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ನಿಮ್ಮ ನಕ್ಷತ್ರಗಳಿಗೆ ಅಂದರೆ ಈ ಮೇಷರಾಶಿಯಲ್ಲಿ ಬರುವಂಥ 3 ನಕ್ಷತ್ರಗಳಿರುತ್ತೆ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದವರು. ಇವರೆಲ್ಲರೂ ಅಷ್ಟೇ ನಿಮ್ಮ ನಕ್ಷತ್ರಗಳಿಗೆ ಸಾಧನ ತಾರೆ ಇರತಕ್ಕಂಥ ದಿವಸ ಬೃಹಸ್ಪತಿಗೆ ಅಥವಾ ಈ ನಿಮ್ಮ ನಂಬಿಕೆ ಇರತಕ್ಕಂಥ ಗುರುಗಳ ಸನ್ನಿಧಾನದಲ್ಲಿ, ಅದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಶಾರದಾದೇವಿ ಆಗಿರ್ಬೋದು, ಈ ಸನ್ನಿಧಾನಗಳಲ್ಲಿ ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ಗುರುವಾರದ ದಿವಸ ಮೇಧಾಸೂಕ್ತದಲ್ಲಿ ಜೇನುತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿಸಬೇಕಾಗುತ್ತೆ. ನೀವು ಶ್ರದ್ಧಾಸೂಕ್ತ, ಮೇಧಾಸೂಕ್ತ, ಭಾಗ್ಯಸೂಕ್ತ ಈ 3 ಮಂತ್ರಗಳನ್ನು ಅಲ್ಲಿರತಕ್ಕಂಥ ಅರ್ಚಕರಿಗೆ ಹೇಳಿಸಿ 7 ಬಾರಿ ಒಂದೊಂದನ್ನು ಸಹ ಪಾರಾಯಣ ಮಾಡಿಸಿ ಅಭಿಷೇಕವನ್ನು ಮಾಡಿಸಿ ಆ ಜೇನುತುಪ್ಪವನ್ನು ಮನೆಯಲ್ಲಿ ತೆಗೆದುಕೊಂಡು ಬಂದು ಪ್ರತಿದಿನ ಅದನ್ನು ಒಂದೊಂದು ಚಮಚ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡೋದನ್ನು ರೂಢಿಯನ್ನು ಮಾಡಿಕೊಳ್ಳಿ. ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ನೀವು. ಇನ್ನು ಯಾರಿಗೆ ಅನುಕೂಲ ಇರುತ್ತೆ ಆ ಥರದವರು, ವಿಶೇಷವಾಗಿ ಈ ಸಂತಾನಾಪೇಕ್ಷೆಗಳು ಯಾರ್ಯಾರಿರ್ತಾರೆ ಆ ಥರದವರು ಈ ಬೆಳಿಗ್ಗೆ ಎದ್ದು ನೀವು ಅರಳಿ ಮರವನ್ನು ಸುತ್ತೋದನ್ನು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಮ ನಕ್ಷತ್ರಕ್ಕೆ ಸಂಪತ್ತಾರೆ ಅಥವಾ ಸಾಧನ ತಾರೆ ಇರತಕ್ಕಂಥ ದಿವಸ, ಅದು ಬರತಕ್ಕಂಥ ಗುರುವಾರಗಳ ದಿವಸ ಪ್ರಾರಂಭ ಮಾಡಿ 23 ದಿನಗಳ ಕಾಲ ಬೆಳಿಗ್ಗೆ ಎದ್ದು ನೀವು ಅರಳಿ ಮರ ಮತ್ತು ಬೇವಿನ ಮರ ಇದ್ದಾದ ಪಕ್ಷದಲ್ಲಿ ಎರಡನ್ನೂ ಸೇರಿಸಿ ಸುತ್ತಿ ಬಹಳ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಅಥವಾ ಕೇವಲ ಅರಳಿ ಮರಕ್ಕೆ ಸುತ್ತಿದ್ರೂ ಅಷ್ಟೇ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಈ ಸರಳವಾದ ಶ್ಲೋಕವನ್ನು 11 ಬಾರಿ ಹೇಳಿಕೊಂಡು ಇದನ್ನು ಪ್ರದಕ್ಷಿಣೆ ಮಾಡೋದನ್ನು ರೂಢಿಯನ್ನು ಮಾಡಿಕೊಳ್ಳಿ. 23 ದಿನಗಳ ಕಾಲ ಇದನ್ನು ಮಾಡಿದ್ದಾದಲ್ಲಿ ವಿಶೇಷವಾಗಿ ಈ ಒಂದು ಆಸ್ಥಮಾ, ಬ್ರಾಂಕೈಟಿಸು ಅಥವಾ ಬೇರೆ ಒಂದು ಉಸಿರಾಟದ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು ಅವರೆಲ್ಲರಿಗೂ ರಿಲೀಫ್ ಸಿಗುತ್ತೆ. ಸಂತಾನಾಪೇಕ್ಷೆಗಳು ಯಾರ್ಯಾರು ಇರ್ತೀರಾ ಅವರುಗಳಿಗೂ ಅಷ್ಟೇ ಒಂದು ವಿಶೇಷವಾದ ಲಾಭಾಂಶ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಲಾಭಾಂಶಗಳನ್ನು, ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಪಡ್ಕೊಳ್ತೀರಾ.